ಬನ್ನಿ ಹೊಸ ವರ್ಷದ ಶುಭಾಶಯಗಳು. ಏನು ಚರ್ಚೆ ಆಯಿತು? ಯಾವುದು ಮಾಡಿದ್ರಿ ಮನೆಗಳು? ಇಲ್ಲಲ್ಲ, ನಿನ್ನೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಾ ಇದ್ದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಷನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮನೆ ಮುಖ್ಯಮಂತ್ರಿಗಳಿಗೆ ನಿನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು, 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀರಿ. ಈಗ DC ಅವ್ರು ಬೆಳಗ್ಗೆ ಫೋನ್ ಮಾಡಿದರು, ಆಲ್ಮೋಸ್ಟ್ ಆಗಿದೆ. 5-5:15 ಗಂಟೆಗೆ ತಾವು ಎಲ್ಲಿರ್ತೀರ ಅಲ್ಲೇ ಬಂದು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಯಾರು ನಕಲಿ ಅಂತ ಇಲ್ಲ, ಈಗ ಟೋಟಲ್ ಅಲ್ಲಿ ಮನೆಗಳು ಇರೋದು 257 257 ಮನೆಗಳಿದೆ. ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ CM ಬಿಟ್ಟಿದ್ದು ವ್ಯಕ್ತಿ ಅದೇನು ಮಾಡಬೇಕಂತ. ಆಮೇಲೆ ಎಲ್ಲ ಲೋಕಲ್ಸ್ ಅವರು ಅಲ್ಲಿದ್ದು ಡೆಮಾಲಿಷ್ ಆಗಿ ಆಚೆ ಅವರಿದ್ದರೂ ನಾವು ಕೊಡಲ್ಲ. ಲೋಕಲ್ಲಾಗಿ ಯಾರು ಇರ್ತಾರೆ ಅವ್ರು ಮಾತ್ರ ಮನೆಗಳು ಕೊಡೋದು. ಈಗ ಭಾಳಷ್ಟು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು. ಬಾಂಗ್ಲಾದೇಶಿಯವರಿದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಯಾರು? ಅಶೋಕ್ ಅವರು. ಅವ್ರಿಗೆ ಕೇಳೋಕ್ಕೆ ಬಯಸ್ತೀನಿ ನಾನು, ಬಾಂಗ್ಲಾದೇಶ ಅವ್ರಿಗೆ ಮನೆ ಇಲ್ಲಿ ಕೊಡೋಕ್ಕೆ ಸಾಧ್ಯನಾ? ಬಾಂಗ್ಲಾದೇಶ ಅವ್ರಿಗೆ ಮನೆ ಕೊಡೋಕ್ಕೆ ಸಾಧ್ಯನಾ? ಇಲ್ಲಲ್ಲ, ಇದ್ರೂ ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಈಗ ಒಂದು ಮನೆ ಕೊಡಬೇಕಾದ್ರೆ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಲೋಕಲ್ ಆಗಿರಬೇಕು. ಆಚೆ ಅವ್ರು ಕೊಡೋಕ್ಕೆ ಸಾಧ್ಯನಾ? ಸುಮ್ಮನೆ ಇವರು ರಾಜಕೀಯ ಇದಕ್ಕೋಸ್ಕರ ಇವ್ರು ಈ ಥರ ಏನು ಬಾಯಿ ಬಂದಂಗೆ ಮಾತಾಡಿದ್ರೆ ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕದವ್ರು ಬಿಟ್ಟು ಆಚೆಯವ್ರು ಕೊಡೋದು ಪ್ರಶ್ನೆನೇ ಬರಲ್ಲ. ತುಂಬ ಜನ ಉರ್ದು ಮಾತಾಡೋರೆಲ್ಲ ಇದ್ದಾರೆ, ಅವರೆಲ್ಲ ಹೊರಗಿನವರು ಅಂತ ಅವರು ಕೊಡಲ್ಲ. ಅವ್ರಿಗೆ ಕೊಡಲ್ಲ. ಯಾರು ಆಚರಿದ್ದಾರೆ ಕೊಡಲ್ಲ ಅವ್ರಿಗೆ. ಲೋಕಲ್ ಈಗ ಡಾಕ್ಯುಮೆಂಟ್ಸ್, ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರ್ತತ್ತಾನೆ. ಈಗ BPL ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು, ಕರ್ನಾಟಕದವ್ರು ಇರಬೇಕು, ಅಂಥವ್ರು ತಾನೇ ಕೊಡೋದು. ಈ ಸುಮ್ಗೆ ಬಾಂಗ್ಲಾದೇಶಿ ಮತ್ತು ಅಂತ ಆಯಿತು. ಬಾಂಗ್ಲಾದೇಶ ಅವ್ರು ಇದ್ರೂ ಹೆಂಗೆ ಕೊಡೋಕ್ಕೆ ಸಾಧ್ಯ? ಅವ್ರು ಹೆಂಗಿರೋಕ್ಕೆ ಹೆಂಗೆ ಸಾಧ್ಯ ಅವ್ರು ಇರೋಕ್ಕೆ? ಬಾಂಗ್ಲಾದೇಶವ್ರು ಏನು ಮಾಡ್ತಾವ್ರು? ಇವ್ರು ವಿರೋಧ ಪಕ್ಷದವರು ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ, ಹೆಂಗ್ರಿ ಇರೋಕ್ಕೆ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಅವರು ಕರ್ನಾಟಕದಲ್ಲಿ ಹೆಂಗಿರೋಕ್ಕೆ ಸಾಧ್ಯ? ಹೆಂಗೆ ಸಾಧ್ಯ? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಬಾರ್ದು. ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್. 2017ರಲ್ಲಿ ನಾವು ಅರ್ಜಿ ಅದು ನೋಡಿದೆ ನಾನು, ಮಾಹಿತಿ ಕೊಡೋಕೆ ಕೇಳಿದ್ದೀನಿ. ಮಾಹಿತಿ ತೊಗೊಂಡು 5-6 ವರ್ಷ ಆದರೂ ಮನೆ ಈಗ ಬೇಗ ಕೊಡ್ತಿದ್ದಾರೆ ಇಲ್ಲ ಅಂತ ಇಲ್ಲ. ಈಗ ನೋಡಿ ಎಲ್ಲ ಏನಾಗಿದೆ, ಎಲ್ಲ ಎತ್ಕಟ್ಬಿಡ್ತಾವ್ರೆ. ಅದೊಂದು ಪ್ರೊಸೀಜರ್ ಇದೆ. BBMPಯಿಂದ ಅಧಿಕಾರಿ MD ಬಂದು ಹೇಳಿದ್ರು ನನಗೆ, ಆ BBMPಯಿಂದ ದುಡ್ಡು ಬರಬೇಕಂತೆ. ನಾನು ತಿರ್ಗಾ 4 ಗಂಟೆಗೆ ವಾಪಸ್ ಕೊಡ್ತೀನಿ. ನಾನು ಮಾಹಿತಿ ಕೊಡಿದ್ರೆ 4 ಗಂಟೆಗೆ ರಿವ್ಯೂ ಮಾಡ್ತಾ ಇದ್ದೀನಿ. 4 ಗಂಟೆಗೆ ರಿವ್ಯೂ ಮಾಡ್ತಾ ಇದ್ದೀನಿ.